ಸಂಪುಟ ವಿಸ್ತರಣೆಯಲ್ಲಿ ಬಾಗೇಪಲ್ಲಿ ಶಾಸಕರ ಸುಬ್ಬಾರೆಡ್ಡಿಗೆ ಸ್ಥಾನ ಕೊಡಲಿಲ್ಲ ಅಂತ ಅವರು ಬಂದೇನೋ ಮಾಡಿದ್ರಂತೆ. ಮಾಡ್ಕೊಳ್ಳಿ, ಲಾಸ್ ಆಗಿದ್ದು ಶಾಸಕರು ತುಂಬಿಕೊಡ್ತಾರ ಕೇಳಿ ಬೇರೆಯವ್ರನ್ನ. ಯಾಕಪ್ಪ ಬೇಕು? ಈಗ ಆಯ್ತಪ್ಪ ಬಂದ್ ಮಾಡಿದ್ರಿ, ನೀವು ಅವ್ರ ಮೇಲೆ ಪ್ರೀತಿ ಇತ್ತು ಬಂದ್ ಮಾಡಿದ್ದೀರಿ. ರಸ್ತೆಗೆ ಇಳಿದ್ರಿ, ಟೈರಿಗೆ ಬೆಂಕಿ ಹಚ್ಚಿದ್ರಂತೆ, ಬಾಗೇಪಲ್ಲಿ ಬಸ್ಗಳನ್ನೆಲ್ಲ ತಾಡಿದ್ರು ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನ್ಯಾಯ ಕೊಡಿ ಅಂತ ಕೂಗಿದ್ರಂತೆ. ಸಂತೋಷ, ನ್ಯಾಯ ಕೇಳಿ. ಶಾಲಾ ಕಾಲೇಜುಗಳಿಗೆ ಅಡ್ಡಿ ಮಾಡಿದ್ರು. ಯಾಕೆ? ಸ್ಕೂಲಿಗೆ ನುಗ್ಗಿಬಿಟ್ಟಿದ್ದಾರೆ ಸರ್. ಯಾವನವನು ಮಾಡಿದವನು ನುಗ್ಗದವನವನು ಏನಕ್ಕೆ ನುಗ್ಗಬೇಕು? ನಿಮ್ಮ ಶಾಸಕಂಗೆ ಕೊಡಲಿಲ್ಲ ಅಂತ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತೀರಾ? ಮಕ್ಕಳೇನಾರು ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ, ರಾಹುಲ್ ಗಾಂಧಿಗೆ, ಸುಬ್ಬಾರೆಡ್ಡಿಗೆ ಮಂತ್ರಿಗಿರಿ ಕೊಡಬೇಡ ಅಂತ? ಒಂಥರ ತೀರಾ ವೈಲೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಏನಾಯ್ತು ಈಗ? ಎಂಡಲ್ಲಿ ಏನಾಯಿತು? ಬೆಂಕಿಗೆ ನುಗ್ಗಿ ಪೊಲೀಸರು ಎದುರೇ ಪೆಟ್ರೋಲ್ ಸುರ್ಕೊಂಡು ಯಾರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಂತೆ. ಡ್ಯಾಶು. ಶಾಸಕರು ಮಾತ್ರ 3 ಗಂಟೆಗೆ ಮಾತಾಡ್ಬಿಟ್ಟು ಬಂದು ನಿಲ್ಲಿಸಿ ಅಂತಂತೆ. ಯಾಕೆ? ನಿಮ್ಮ ಪರ್ಪಸ್ ಅಚೀವ್ ಆಯಿತಾ? ಯಾರಿಗೆ ಎದುರಿಸ್ಬೇಕು ಅವ್ರಿಗೆ ಎದುರಿಸಿದ್ರ? ಹಂಗಾರೆ ಏನಕ್ಕೆ? ಓಕೆ, ನೀವು ಅಂಥವ್ರಾದ್ರೆ ರಾಜೀನಾಮೆ ಕೊಟ್ಬಿಡಿ, ಬಿಟ್ಬಿಡಿ ನೋಡೋಣ ರಾಜಕಾರಣನ. ನನಗೆ ಮಂತ್ರಿ ಮಾಡಿಲ್ಲ, ನಾನು ಇರಲ್ಲ ನಾನು ಅಂತ. ಅವರು ಮೊನ್ನೆಯಿಂದ ಯಾಕೆ ಈ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್? ಹೌದು. ಯಾರ ಮೇಲೆ ತೋರಿಸ್ತಾ ಇದ್ದೀರಿ ನಿಮ್ಮ ಪ್ರತಾಪನ? ಡಿ ಕೆ ಶಿವಕುಮಾರ್ ಮೇಲೆ ತೋರಿಸ್ಬೇಕು, ರಾಹುಲ್ ಗಾಂಧಿ ಮೇಲೆ ತೋರಿಸ್ಬೇಕು. ನಿಮ್ಗೆ ಧೈರ್ಯ ಇದ್ರೆ ಅಲ್ಲೋಗಿ ತೋರಿಸಿ. ಪಬ್ಲಿಕ್ಸ್ಗೆ ಯಾಕೆ ತೊಂದರೆ ಕೊಡಬೇಕು? ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಿ? ಓಕೆ, ಇನ್ನು ಕೆಲವರು ಅಸಮಾಧಾನ ಇದ್ರೂ ಕೂಡ ನಮ್ಮ ಹಣೆ ಬರಹ ಅನ್ಕೊಂಡು ಪ್ರೊಟೆಸ್ಟ್ ಬೇರೆ, ಜನರಿಗೆ ತೊಂದರೆ ಮಾಡಿ ಏನಕ್ಕೆ ಪ್ರೊಟೆಸ್ಟು? ಅಲ್ಲ ಸರ್, ಇವತ್ತು ಬಾಗೇಪಲ್ಲಿ ಗುಡಿಬಂಡೆ ಬಂದ್ಗೆ ಕರೆ ಕೊಟ್ಟಿದ್ರಲ್ಲ ಸರ್. ಕೇಳಿದ್ ನಾನು, ಬಂದ್ ಕರೆ ಕೊಟ್ಟವ್ರ ಮೇಲೆ ಕ್ರಮ ತಗೊಳ್ಳಿ. ಹಂಗಾರೆ ಯಾರೊಬ್ರು ಹೈಕೋರ್ಟಲ್ಲಿ PI ಎಲ್ಲ ಹಾಕ್ರಿ, ಆ ಬಂದ್ ಕರೆ ಕೊಟ್ಟವ್ರ ಮೇಲೆ ಅರೆಸ್ಟ್ ಮಾಡಿಸಿ ಅಂತ. ನೀವು ಬಂದ್ ಮಾಡಿ, ಪ್ರೊಟೆಸ್ಟ್ ಮಾಡಿ, ನಾನು ಶಾಸಕ ಮಂತ್ರಿ ಆಗಬೇಕು ಅಂತ ಹೇಳಿ ಬೆಂಬಲಿಗರು, ತಪ್ಪಲ್ಲ ಅದು. ಹೌದು. ಯಾವ ರೀತಿ ಮಾಡ್ತೀರಿ ಅಂತ. ಶಾಲಾ ಮಕ್ಕಳನ್ನ ತಡೆಯೋದು ಏನು ಮಾಡ್ಬೇಕಾ? ಮಕ್ಕಳು ಯಾಕೆ? ಮಕ್ಕಳೇನಕ್ಕೆ? ಅಲ್ಲ, ಬಲವಂತವಾಗಿ ಸ್ಕೂಲಿಂದ ಮಕ್ಕಳಿಗೆ ಕಳಿಸ್ಬಿಟ್ಟಿದ್ದಾರೆ ಎಲ್ಲರೂ. ಹೇಳಿದ್ದಕ್ಕೆ ಕತೆ ಕಾಯಕ್ಕಿದ್ದೀರಾ ಎಲ್ಲರೂ? ಹಂಗಾರೆ ಅಂತ ಯಾರೊಬ್ರು ಕೇಳಿದ್ರೆ ಏನು ಮಾಡ್ತೀರಿ? ಯಾರು ಕೇಳೋರು ಹೇಳೋರು ಇಲ್ವಾ ನಿಮ್ಗಳಿಗೆಲ್ಲ ಅಂತ ಕೇಳಬೇಕಪ್ಪ ಒಬ್ರು. ಈ ಥರ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಕ್ಷೇತ್ರದಲ್ಲೂ ಮಾಡ್ಕೊಂಡು ತಪ್ಪಾಗುತ್ತೆ. ಇಶ್ಯೂ ಆ ರೀತಿ ಮಾಡೋದಲ್ಲ, ಪ್ರೊಟೆಸ್ಟ್ ಬೇರೆ. ನನ್ನ ಶಾಸಕ ಮಂತ್ರಿ ಆಗಬೇಕು ಅಂತ ಅವ್ರ ಬೆಂಬಲಿಗರು ಬಯಸೋ ತಪ್ಪಲ್ಲ. ಓಕೆ, ಎಸ್. ಇನ್ನು ಕೆಲವರೆಲ್ಲ ಪಾಪ ಹೆಂಗೆ ಅಂತಂದರೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ. ನಮ್ಮ ಹಣೆನಲ್ಲಿ ಬರ್ದಿಲ್ಲ, ನಮ್ಮ ಹಣೆ ಬರ ಹಿಂಗಿತ್ತು, ಏನು ಮಾಡ್ತೀವಿ, ಪಕ್ಷ ತಗೊಳ್ಳೋ ನಿರ್ಧಾರಕ್ಕೆ ಬದ್ಧ ಅಂತ ಒಂದು ರೀತಿ ಮಾತಾಡಿದ್ದಾರೆ. ನೋಡಿ ಏನೇನು ಮಾತಾಡಿದ್ದಾರೆ. ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ನವ್ರಿಗೆ ನನ್ನ ಹೆಸರು ತಗೊಂಡಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಅದಕ್ಕೆ ಅವರು ಕೂಡ ತಗೋಣಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಲ್ಲ ಸರ್, ನೀವು ಸಾಕಷ್ಟು ನಿರೀಕ್ಷೆ ಇದೆ ಸರ್. ಯಾಕಂದ್ರೆ ನಿಮ್ಗೆ ಸಿಗುತ್ತೆ ಬಾರಿ ಆಯ್ತು, ನಮ್ಮ ಹಣಿ ಬರ ಇಲ್ಲಿ ಏನು ಮಾಡುವಂಗಿಲ್ಲ. ನೀವು ಸಾಕಷ್ಟು ನಿರೀಕ್ಷೆ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ. ಆ ಕರ್ತವ್ಯನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಪಕ್ಷಾತಿ ನಮ್ಮ ಪಕ್ಷದಲ್ಲಿ ನಾಯಕತ್ವ ಅಥವಾ ಸಾಮರ್ಥ್ಯದ ಕೊರತೆ ಇಲ್ಲ. ಸಾಕಷ್ಟು ಜನ ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲ ಕಾರ್ಯಕರ್ತರು ಮಾಡಿರೋ ತಪ್ಪು. ಪ್ರತಿಭಟನೆಯನ್ನು ಶಾಂತಿಪೂರ್ವಕವಾಗಿ ಮಾಡಬೇಕಾಗಿತ್ತು. ಬಟ್ ಆದರೆ ಅವರು ಬಹಳ ಭಾವೋದ್ರಿಕಕ್ಕೆ ಒಳಗಾಗಿ ಆ ರೀತಿ ಮಾಡಿದ್ದಾರೆ. ಅದು ತಪ್ಪು, ಅದನ್ನು ಮಾಡಬಾರ್ದು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ದುಡಿದವ್ರಿಗೆಲ್ಲ ಅಧಿಕಾರಗಳು ಸಿಕ್ಕಲ್ಲ. ದುಡಿದೆ ನಾಜುಕ ಈಗ ಗಿರಾಕಿಗಳಿಗೂ ಸಿಕ್ಕತ್ತೆ. ಅಥವಾ ಬೇರೆ ಬೇರೆ ರೂಪಗಳನ್ನು ಫಾಲೋ ಮಾಡುವಂತಹ ಚಾಕಚಕ್ಯತೆ ಪದ ಗಮನಿಸ್ಕೋಬೇಕು. ಚಾಕಚಕ್ಯತೆ ಇದ್ದವರು ತಗೋತಾರೆ ಅಧಿಕಾರನ. ಅವ್ರಿಗೆ ಆ ನ್ಯಾಕ್ ಗೊತ್ತಿದೆ ಹೇಗೆ ತಗೋಬೇಕು ಅಂತ. ಹಾಗಾಗಿ ದುಡಿದವ್ರಿಗೆಲ್ಲ ಸಿಕ್ಕತ್ತೆ ಅಂತ ಪ್ರಿಯಾಂಕ ಖರ್ಗೆ ಹೇಳ್ಬಿಟ್ರೆ ಕೇಳಕ್ಕಿಲ್ಲ, ನನ್ನ ತಯಾರಿ ಇಲ್ಲ. ಕೆಲವ್ರಿಗೆ ದುಡ್ದಿದ್ದಾರೆ ಅಂತ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಈ ಮಂತ್ರಿಮಂಡಲದಿರುವ ಅರ್ಧ ಜನ ದುಡ್ದೇ ಇಲ್ಲ. ಹೌದು, ತೆಗಿಬೇಕಲ್ಲ ಅವ್ರನ್ನೆಲ್ಲ. ಹೌದು. ಏನು ದುಡ್ದಿದ್ದಾರೆ? ಪೋಸ್ಟರ್ ಹಾಕಿದಾರಾ, ಬ್ಯಾನರ್ ಕಟ್ಟಿದಾರಾ, ರಸ್ತೆ ಚಳವಳಿ ಮಾಡಿದಾರಾ, ಪಾದಯಾತ್ರೆ ಮಾಡಿದಾರಾ, ಧರಣ ಕೂತಿದಾರಾ, ಉಪವಾಸಕ್ಕೆ ಹೋಗಿದ್ದಾರಾ? ಏನು ಕಡ್ದಿದ್ದಾರಂತೆ? ಯಾರ್ಯಾರು ಕಡ್ದಿದ್ದಾರಂತೆ? ಎತ್ತಣ್ವೆ ಹೆಸರನ್ನ? ಅದೆಲ್ಲ ಸುಮ್ಮನೆ ಬುರುಡೆ. ನಮಗೆ ಗೊತ್ತಿದೆ ಯಾರ್ಯಾರು ಮಂತ್ರಿ ಯಾತಾತಕ್ಕೆ ಆಗ್ತಾರೆ ಅಂತ. ನಿಜವಾದ ಮಾನದಂಡವೇ ಬೇರೆ ಇರೋದಲ್ಲ, ಬೇರೆ ಕತೆಗಳು. ಹಣೆ ಬರಹದ ಪ್ರಶ್ನೆ ಬರಲ್ರಿ. ಸಿದ್ದರಾಮಯ್ಯನವರೇ ನಿಮ್ಮ ಲೀಡ್ರು ಬಸವರಾಜ ಶಿವಣ್ಣನವರು, ಸಿದ್ದರಾಮಯ್ಯನವ್ರ ಹೆಸರನ್ನ ಇದು ಮಾಡಿದ್ದವು. ಸಿದ್ದರಾಮಯ್ಯನವರೇ ಹೇಳಿಲ್ವೇನ್ರಿ? ಗೋವಿಂದರಾಜ್ ಹಣೆ ಬರ ಅಲ್ಲ ಇಲ್ಲ ಅಂತ ಹೇಳಿಲ್ವಾ? ಹೇಳಿದ್ದಾರೆ. ಹಂಗಾಗಿ ನಿಮಗೂ ಇಲ್ಲ ಹಣೆ ಬರ, ಅಷ್ಟೇ ಮುಗೀತು.
ನೆಕ್ಸ್ಟ್. ವಿದೇಶಿ ನಿಧಿ ವಿನಿಮಯ ನಿಯಮವನ್ನು ಬಿಗಿಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಮಂಡಿಸಲು ಉದ್ದೇಶಿಸಿರುವ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಅಂತಂದರೆ ಇವಾಗ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಲ್ವಾ ಸರ್ ಅದು. ಸೊ ಇದನ್ನು ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆಯಂತೆ. ವಿದೇಶಿ ನಿಧಿಯನ್ನು ಅವಲಂಬಿಸಿರುವ ಸಂಸ್ಥೆಗಳ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅತಿಯಾದ ನಿಯಂತ್ರಣಗಳು ಈ ತಿದ್ದುಪಡಿ ನೀಡುತ್ತೆ ಅಂತೆಲ್ಲ ವಿರೋಧ ಪಕ್ಷದ ನಾಯಕರು NGO ಯಾರ ಅಮೆರಿಕ ಒಬ್ಬ ಸೆನೆಟರು ಅದೇ ಮಾತಾಡಿದ್ದಾನೆ, ಟ್ರಂಪ್ ಇದು ಬೆಂಬಲಿಗ ಅಂತೆ ಅವನು. ಆಮೇಲೆ ಇದನ್ನು ಕ್ರಿಶ್ಚಿಯನ್ರ ಮೇಲೆ ದಾಳಿ ಪರಿಣಾಮ ಬೀರುತ್ತೆ. ಬಿರ್ಲಿ ಹೋಗ ಅನ್ಬೇಕು, ಹೋಗ ಕಣ್ಕೊಂಡು ನೋಡಿದೀವಿ ನಿಂದಿನ ಆಟಗಳನ್ನು ಭಾಳ ಅಂತ. ನೀನು ಕಡಿದ್ರದೇನು ಕತ್ತೆ ಥರ. ನೀನು 9/11 ಆದಮೇಲೆ ಏನೇನು ರೆಸ್ಟ್ರಿಕ್ಷನ್ ಹಾಕಿದ್ಯಪ್ಪ ಅಮೆರಿಕದವನು? ಏನೇನು ರೆಸ್ಟ್ರಿಕ್ಷನ್ ಹಾಕಿದೆ ನೀನು 9/11 ಆದಮೇಲೆ? ಕಾಂಟ್ರಿಬ್ಯೂಷನ್ಸ್ ಮೇಲೆ, ಫಾರಿನ್ ಕರೆನ್ಸಿ ಮೂವ್ಮೆಂಟ್ ಮೇಲೆ ಯಾರ್ಯಾರು ದುಡ್ಡನ್ನು ಸೀಸ್ ಮಾಡಿದ್ಯಪ್ಪ? ಯಾರ್ಯಾರು ದುಡ್ಡು ಅಕೌಂಟನ್ನು ಫ್ರೀಸ್ ಮಾಡ್ಕೊಂಡ್ಯಪ್ಪ? ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದು ಕಲ್ತ್ಕೋಬೇಕು. ಅಮೆರಿಕದವರು ನಾವು ಪ್ರಪಂಚ ಎಲ್ಲ ಆಳ್ತೀವಿ ಅನ್ನೋ ಕಾಲ ಹೊಟ್ಟೋಗಿದೆ, ಅದೆಲ್ಲ ನಡೆಯಲ್ಲ ಈಗ ಸುಮ್ಮನೆ. ಇನ್ನು ಇಲ್ಲಿ ಕ್ರೈಸ್ತರ ಮೇಲೆ ಏನು? ಕ್ರೈಸ್ತರ ಮೇಲೆ ಯಾಕಾಗಬೇಕು? ಕ್ರೈಸ್ತರ ಮೇಲೆ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡು, ಇಲ್ಲೇ ನಡೆಸು ಚರ್ಚಿನ. ಹೊರಗಡೆಯಿಂದ ಯಾಕೆ ದುಡ್ಡು ತರಬೇಕು ಅದಕ್ಕೆ? ಆಯ್ತಪ್ಪ ತರ್ತೀರಿ, ನಾಳೆ ಹಿಂದೂಗಳು ತರ್ತಾರೇನೋ, ತರಲಿ. ಏನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳೋ ಅಷ್ಟು ಸಮಸ್ಯೆನಾ ನಿಮಗೆ? ಶಿಕ್ಷಣ ಸಂಸ್ಕಟ್ಟೆ ಜನರಲ್ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು, ಈಗ ಸ್ಪೆಸಿಫಿಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಓಕೆ, ಓಹೋ ದುಡ್ಡು ಏನಕ್ಕೆ ಬರ್ತಿದೆ ಅಂತ ಅಕೌಂಟ್ ಕೊಡಬೇಕು. ಈಗ ಅದಕ್ಕೆ ಆ ಅಕೌಂಟ್ಗೆ ಅದು ಹೋಗ್ತಾ ಇದೆಯಾ ನೋಡಬೇಕು. ಅದಕ್ಕೆ ಇದು ಆಟ. ಅಲ್ಲಿಂದ ಪುಕ್ಕಟ್ಟೆ ದುಡ್ಡು ತಗೊಂಬ ಇಲ್ಲಿ ಕನ್ವರ್ಷನ್ಗೆ ಯೂಸ್ ಮಾಡ್ಕೊಳಕ್ಕೆ. ಎಸ್ ಸರ್. ಯಾವನ್ಗೆ ಹೇಳ್ತೀರಿ ಬುರುಡನ ನೀವು ಬಂದಿಲ್ಲಿ ಏನಿಲ್ಲಿ ಕತೆ ಕಾಯ್ತಾ ಕೂತಿದಾರ ಬೇರೆಯವ್ರಲ್ಲ? ಇಷ್ಟು ದಿನ ಆಗದೇ ಇದ್ದಿದ್ದೇ ತಪ್ಪದು. ಕ್ರೈಸ್ತರ ಹಿತವನ್ನು ರಕ್ಷಣೆ ಮಾಡಬೇಕು ಅನ್ನೋದು ಅಮೆರಿಕನ ಸೆನೆಟ್ ವಾದ ಆಗೋದಾದರೆ, ಭಾರತದಲ್ಲಿ ಹಿಂದೂಗಳು ಅಥವಾ ಮೂಲ ಭಾರತೀಯರ ಇದನ್ನು ಹಕ್ಕುಗಳನ್ನು ರಕ್ಷಣೆ ಮಾಡ್ಕೋಬಾರ್ದು ಅಂತ ಹೇಳೋರು ಕಾನೂನಲ್ಲಿ ಇಲ್ವಾ? ಹಂಗಾರೆ ಮಾಡಬಾರ್ದಾ? ಯಾಕೆ ಚೈನಾಲಿ ಹೋಗಿ ಕೇಳಪ್ಪ, ನೋಡ್ತೀನಿ ನಿನ್ನ ತಾಕತ್ತಿದ್ರೆ ನೋಡೋಣ, ನಾನು ನೋಡಬಿಡ್ತೀನಿ. ಅದೇನು ಕೇಳ್ತೀಯ ಚೈನಾನಲ್ಲಿ? ಅವರೆಲ್ಲ ಬಿಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬರೀ ಈ ಥರದ್ದೇ ಆಯ್ತು. ಸೇಮ್ ಇಲ್ಲಿ ದುಡ್ಡು ಮಾಡಿ ತಗೊಳ್ಳಿ, ಇಲ್ಲಿದು ಸ್ಪೆಂಡ್ ಮಾಡಿ. ಕಾಂಗ್ರೆಸ್ನವ್ರು ಇಷ್ಟು ಮಾತಾಡ್ತೀರಲ್ಲ ನೀವುಗಳು, ನನ್ನ ದುಡ್ಡು ಅಂದರೆ CSR ಫಂಡಲ್ಲಿ ನನ್ನ ದುಡ್ಡು ಅಂದರೆ ಕಂಪನಿ ಲಾಭ ಮಾಡಿದ ಕಂಪನಿ ತನ್ನ ಲಾಭದಲ್ಲಿ ಇಷ್ಟು ಪರ್ಸೆಂಟೇಜ್ ದುಡ್ಡನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಾಗಿ ದುಡ್ಡನ್ನು ಸಾರ್ವಜನಿಕ ಉದ್ದೇಶಗಳಿಗೆ ಬಳಸುವಂಥದ್ದಕ್ಕೆ ಬಳಸಬೇಕು ಅಂತ ಇಷ್ಟು ಕೊಟ್ಟಿದ್ರು. ಓಕೆ, ಅದು ಕಂಪಲ್ಸರಿ ಬೈ ಲಾ. ಮಾಡದೇ ಇದ್ದರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ಗೆ ಜಾಗ ಮಾಡಿದ್ರು. ನನ್ನ ದುಡ್ಡು, ಇವ್ರ ಅಪ್ಪನ ಮನೆದ ದುಡ್ಡು. ಯಾವನ್ ಕಾಂಗ್ರೆಸ್ ಲೀಡ್ರು CSR ಫಂಡನ್ನು ಕೊಟ್ಟಿದ್ದಾನೆ, ಕರ್ಕೊಂಬನ್ರಿ ಇಲ್ಲಿ. ತಾತನ ಮನೆ ದುಡ್ಡು ಥರ ಮಾಡಿದ್ರು, ಕ್ರಿಮಿನಲೈಸ್ ಮಾಡಿದ್ರು ಅದನ್ನು. ಅಂದರೆ ಅದು ಕ್ರಿಮಿನಲ್ ಅಫೆನ್ಸ್ ಅನ್ನೋ ರೀತಿ ಮಾಡಿದ್ರು ನನ್ನ ದುಡ್ಡಿಗೆ. ಓಕೆ, ಹೊರಗಡೆಯಿಂದ ಯಾವೊಂದೋ ದುಡ್ಡು ತಗೊಂಬಂದು ನನ್ನ ದೇಶದಲ್ಲಿ ಕನ್ವರ್ಷನ್ ಮಾಡೋದು ಕ್ರಿಮಿನಲ್ ಅಲ್ವಾ? ಯಾವ ನ್ಯಾಯ ಸರ್? ಕ್ರಿಮಿನಲ್ ಅಲ್ವಾ? ಯಾರು ಹೇಳ್ತಿದ್ದೀರಿ? ಯಾವೊಂದೋ ಮಾತು ಕೇಳ್ಕೊಂಡು ದೇಶ ನಡೆಸೋಕ್ಕಾಗಲ್ಲ. ಕರೆಕ್ಟ್. ಈ ದೇಶದ ಮೂಲ ಕ್ಯಾರೆಕ್ಟರ್ ಏನಿದೆ ಅದನ್ನು ಉಳಿಸ್ಬೇಕಾದ್ರೆ ಆ ನಿಯಮಗಳು ಬರಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಯಾವನಾರು ಅಪೋಸ್ ಮಾಡಲಿ, ಅದ್ರದ್ದು ಏನೇ ಆಗೋಗ್ಲಿ. ಎಸ್. ಓಕೆ, ಇನ್ನು ಫೇಸ್ಬುಕ್ ವಾಟ್ಸಪ್ ಮಾತೃ ಸಂಸ್ಥೆ ಮೆಟಾದ CEO ಮಾರ್ಕ್ ಜುಕರ್ಬರ್ಗ್ ಕೇಂದ್ರ ಸರ್ಕಾರಕ್ಕೆ ಕ್ಷಮೆ ಕೇಳಿದ್ದಾರೆ. ತಮ್ಮ ಪ್ಲಾಟ್ಫಾರ್ಮ್ನಲ್ಲಿ ಪ್ರಸಾರವಾದ ಮಕ್ಕಳ ಲೈಂಗಿಕ ಶೋಷಣೆ ವಿಚಾರ, ಡೀಪ್ ಫೇಕ್ ವಿಷಯಗಳು, ಪ್ಲಾಟ್ಫಾರ್ಮ್ ನಿರ್ವಹಣೆಯಲ್ಲಿನ ಲೋಪದೋಷಗಳಿಗಾಗಿ ಕ್ಷಮೆ ಯಾಚಿಸಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಫೇಸ್ಬುಕ್ ವಿಡಿಯೋವನ್ನು ತಾತ್ಕಾಲಿಕವಾಗಿ ತೆಗೆದುಹಾಕಿದ್ದಕ್ಕೆ ಮೆಟಾ CEO ಮಾರ್ಕ್ ಜುಕರ್ಬರ್ಗ್ ಅವರು 3 ದಿನಗಳ ಒಳಗೆ ಬೇಷರತ್ ಕ್ಷಮೆ ಯಾಚಿಸಬೇಕು. ಇಲ್ಲದೇ ಇದ್ದರೆ ಭಾರತದಲ್ಲಿ ಕಂಪನಿ ಪಡಿತಾ ಇರುವ ಸೇಫ್ ಹಾರ್ಬರ್ ರಕ್ಷಣೆ ಹಿಂಪಡೆಯಲಾಗುವುದು ಅಂತ ಸಂಸದೀಯ ಸಮಿತಿ ಎಚ್ಚರಿಕೆ ಕೊಟ್ಟಿತ್ತು. ಈ ಎಚ್ಚರಿಕೆ ಬೆನ್ನಲ್ಲೇ ಮಾರ್ಕ್ ಜುಕರ್ಬರ್ಗ್ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೇಳಿದ್ದಾರೆ. ಇನ್ನು ಮೋದಿ ಸೆಲ್ಫಿ ವಿಡಿಯೋ ವಿವಾದ ಸಂಬಂಧ ಮೆಟಾ ಕಂಪನಿ ಅಧಿಕಾರಿಗಳಿಂದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿಯಾಗಿದ್ದರು. ನಾಳೆ 2ನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ಆಮೇಲೆ ಈ ಲಾಠಿ ಚಾರ್ಜ್ ಆಯ್ತಲ್ಲ ವಿದ್ಯಾರ್ಥಿಗಳ ಮೇಲೆ, ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಪ್ರತಿಭಟಿಸುವ ವಿದ್ಯಾರ್ಥಿಗಳ ವಿರುದ್ಧ ಅತಿಯಾದ ಬಲಪ್ರಯೋಗ ಬೇಡ ಅಂತ ಪೊಲೀಸರಿಗೆ ಹೇಳಿದೆ. ಪೊಲೀಸರು ಸಂಯಮದಿಂದ ವರ್ತಿಸಿ ಕಲ್ಲು ತೂರಾಟ ನಡೆಸಿದ್ರೂ ಯುವಕರಿಗೆ ಸೂಕ್ತ ಸಲಹೆ ಕೊಟ್ಟು ಅವರನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡಿ ಅಂತೆಲ್ಲ ಹೇಳಿದೆ. ಸೂಕ್ತ ಸಲಹೆ ಎಲ್ಲಿ ಕೊಡ್ತೀರಿ? ಎಲ್ಲಿ ಕೊಡೋಕ್ಕಾಗಲ್ಲ ಜಾಗದಲ್ಲಿ ಹೇಳೋದು ಸುಲಭ, ಜಾರಿಗೆ ತರೋದಷ್ಟು ಸುಲಭ ಅಲ್ಲ. ಹಾಗೆಂದ ಮಾತ್ರ ಪೊಲೀಸ್ನವ್ರಿಗೆ ಅನಿಯಂತ್ರಿತ ಅಧಿಕಾರವನ್ನು ಕೊಡಕ್ಕೆ ಬರಲ್ಲ. ಕೊಟ್ಟರೆ ಅವ್ರದನ್ನು ಮಿಸ್ಯೂಸ್ ಮಾಡೋದೇ ಜಾಸ್ತಿ ಯೂಸ್ ಮಾಡೋಕ್ಕಿಂತ. ದೇರ್ ಹ್ಯಾಸ್ ಟು ಬಿ ಸಮ್ ಒಂದು ಮಾಡೆಲಲ್ಲಿ ಮಾಡ್ಕೋಬೇಕು. ಅದನ್ನು ಹಂಗಂಗೆ ಮ್ಯಾನೇಜ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಹೀಗಾದಾಗ ಹೀಗಂತಾರೆ, ಹಂಗಂದಾಗ ಹಂಗಂತಿರ್ತಾರೆ. ಅದನ್ನು ಏನೂ ಮಾಡೋಕ್ಕಾಗಲ್ಲ. ಬಟ್ ಇದನ್ನು ಯಾವುದನ್ನ ಕಾಂಗ್ರೆಸ್ಸಲ್ಲಿ ಮಾಡ್ತಿರೋ ರೀತಿ ಏನಿದೆ ಅಂದರೆ ಸ್ಟೂಡೆಂಟ್ಸ್ದು ಇದು ಆಯ್ತು, ಈಗ ಅದಾಗಿದೆ. ಮುಂದೇನು? ನೀಟ್ ಎಕ್ಸಾಮಿನ ಪೇಪರ್ ಲೀಕ್ ಆಧಾರದ ಮೇಲೆ ಸರ್ಕಾರನೇ ಹೋಗಬೇಕು ಅಂತ ಬಯಸೋದು ಕಾಂಗ್ರೆಸ್ಸಿನ ಮೂರ್ಖತನವಲ್ವೇ? ಪ್ರಧಾನಿನೇ ರಾಜೀನಾಮೆ ಕೊಡಬೇಕು. ಅದಕ್ಕೆ ಹೇಳೋದು ಕಾಮನ್ ಸೆನ್ಸ್ ಇಲ್ಲ ಅಂತ. ಒಂದು ಪರೀಕ್ಷೆ ಲೀಕ್ ಆಧಾರದ ಮೇಲೆ ಒಂದು ಸರ್ಕಾರನೇ ಹೋಗಬೇಕು ಅಂತ ಬಯಸೋದು ಮೂರ್ಖತನದ ಪರಮಾವಧಿ ಅಲ್ಲವೇ?
ನಾಳೆ ಅದೇ ಲೀಕ್ ಆಗಿದ್ದಿದ್ದು ಇಲ್ಲಿ KPSC ಇಲ್ಲದ ಹಗರಣಗಳಿಗೆ ಕೆಲಸಗಳಿಗೆ ದುಷ್ಟ ಕೆಲಸಗಳಿಗೆ ರಾಜ್ಯ ಸರ್ಕಾರ ಕಾರಣ. ಜಾರ್ಖಂಡಲ್ಲಿ ಇದೇ ಪೇಪರ್ ಲೀಕ್ ಆಗಿದೆ. ಹೌದು, ಬ್ಯಾಡಪ್ಪ. 10 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಎಷ್ಟು ಸರಿ ಪೇಪರ್ ಲೀಕ್ ಆಯ್ತ್ರಪ್ಪ? ಆಯ್ತು, ತುಂಬ ಸರ್ತಿ ಆಯಿತು ಸರ್. ನನ್ನನ್ನೇ ಕ್ಯಾಕರ್ಸ್ ಹೋಗಿದ್ರಲ್ಲಪ್ಪ ಆ ಟೈಮಲ್ಲಿ ಕೆಲವರೆಲ್ಲ ಮಾತಾಡ್ಬಿಟ್ವಿ ಅಂತ. ಕ್ಯಾಕರ್ಸ್ ಹೋಗಿದ್ರು ನಮಗೆ, ಡಿಫೆಂಡ್ ಮಾಡ್ಕೊಂಡು ಓಡಾಡ್ತೀವಿ. 5 ಸರಿ 4 ಸರಿ ಎಲ್ಲ ಆಯಿತು. ಆಗೇನು ಕಾಂಗ್ರೆಸ್ನವರು ಏನು ಹಂಗೆ ನರಕಕ್ಕೆ ಹೋಗಿ ಕೆಳಗೆ ಬಂದುಬಿಟ್ರೆ ವಾಪಸ್ಸು ಒಂದೇ ಸರಿಗೆ ಶಿಕ್ಷೆ ತಗೊಳ್ಳೋಕ್ಕೆ? ಇದನ್ನು ನಿಲ್ಲಿಸಿ. ದೆರ್ ಈಸ್ ನೀಟಿಂದು ಆ ಲೋಪಕ್ಕೆ ಕೇಂದ್ರ ಸರ್ಕಾರ ಕೊಟ್ಟ ಪ್ರತಿಕ್ರಿಯೆಯನ್ನು ಭಾಳಷ್ಟು ಟೈಟಾಗಿ ವಿರೋಧ ಮಾಡಬೇಕು. ಹೌದು, ಕರೆಕ್ಟ್. ಆಗಿದ್ದು ಬೇರೆ, ಆಗಿದ್ದು ನಾಳೆನೂ ಆಗ್ಬೋದು, ಇನ್ನೊಂದು ಆಗಲ್ಲ ಅನ್ಕೋಬೇಡಿ. ಎಲ್ಲಿಯವರೆಗೆ ಸ್ವಾರ್ಥಿಗಳು ಮತ್ತು ದುಷ್ಟಕೂಟಗಳಿರುತ್ತವೆ, ಭ್ರಷ್ಟರಿದ್ದಾರೆ, ಅಲ್ಲಿವರೆಗೂ ಇವೆಲ್ಲ ಆಗೋದೆ ನಿಮಗೆ. ಹಾಗಾಗಿ ನಾಳೆನೂ ಆಗ್ಬೋದು, ನಾಳೆ ಕರ್ನಾಟಕದಲ್ಲೂ ಆಗ್ಬೋದು, ಆಗಲ್ಲ ಅಂತ ಅನ್ಕೋಬೇಡಿ ನೀವು. ಖಂಡಿತ ಸಂತೋಷ, ಬೇರೆ ವಿಚಾರ. ಹಾಗಾಗಿ ಕಾಂಗ್ರೆಸ್ ಕೆನಾಟ್ ಸೇ. ಹಾಗಾದ್ರೆ ಜಾರ್ಖಂಡಲ್ಲಿ ಯಾಕೆ ಕಾಂಗ್ರೆಸ್ ಮಾತಾಡಲ್ಲ? ಅಲ್ಲಿರೋ ವಿದ್ಯಾರ್ಥಿಗಳೇನು ಅವರ ಕತ್ತೆಗಳ, ಹಂದಿಗಳ, ಕೋತಿಗಳ, ಕಿರುಬುಗಳ, ಏನವು? ನೀಟನ್ನು ಪೊಲಿಟಿಕಲಿ ಕೈಗೆತ್ಕೊಳ್ಳೋದು. ಈಗ ಜಿರಳೆ ಪಾರ್ಟಿನೋ ಅಥವಾ ಇನ್ಯಾವುದೋ ಒಂದು ಪಾರ್ಟಿನೋ, ಯು ಕಾನ್ ಪಿಕ್ ಆ್ಯಂಡ್ ಚೂಸ್ ಮಾಡೋಕ್ಕೆ ಬರಲ್ಲ. ಒಂದು ಕಡೆ ಬೇಡ, ಒಂದು ಕಡೆ ಬೇಕು ಮಾಡೋಕ್ಕೆ ಬರಲ್ಲ. ಹೌದು, ಕಾಂಗ್ರೆಸ್ನವ್ರು ಎಲ್ಲ ಕಡೆನೂ ಒಂದೇ ನಿಲುವು ತೊಗೋಬೇಕು. ಜಿರಳೆ ಅಥವಾ ನೋ ಜಿರಳೆ ಅಥವಾ ಎಷ್ಟು ಜಿರಳೆ, ಯಾವ ಜಿರಳೆ ಆದರೂ ಸರಿ, ಕೆಂಪು ಜಿರಳೆ, ಬಿಳಿ ಜಿರಳೆ, ಯಾವ ಜಿರಳೆ ಆದರೂ ಸರಿ, ಒಂದೇ ಥರ ತಗೋಬೇಕು ತೀರ್ಮಾನಗಳನ್ನು. ಕರೆಕ್ಟ್. ಅದು ಪದ್ಧತಿ, ಅದು ವ್ಯವಸ್ಥೆಯನ್ನು ರಿಪೇರಿ ಮಾಡೋದಾಗಿರಬೇಕೇ ಹೊರತು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡು ನಾನೇನೋ ಕಡ್ದು ಕಾಂಪಿಟ್ ಹಾಕ್ಬಿಡ್ತೀನಿ ಅಂತ ಕೇಳೋಕ್ಕೆ ಏನು ಕತೆ ಕಾಯ್ತಿದ್ದಾರೆ ಅಂದ್ಕೊಂಡಿದ್ದಾರೆ ಈ ದೇಶದ ಜನ ಹಂಗೆ ತೀರ್ಮಾನ ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ರೈಟ್. ಜನ ಹಂಗೆ ತೀರ್ಮಾನ ಮಾಡಲ್ಲ. ಎಸ್,